ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ದಿನ ಕೂಡ ಇವತ್ತು ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬಾ ಕೆಲಸ ಇತ್ತು, ಯಾಕೆಂದರೆ ಡೆಲಿವರಿ ಕೂಡ ಇತ್ತು ಕೆಲವೊಂದು ಬ್ಲೌಸ್ಗಳು. ಸೊ ನಿನ್ನೆ ಹಾಕಿರೋಂಥ ಇನ್ಮೇಲಿಂದ ಕಂಟಿನ್ಯೂ ಆಗಿ ವ್ಲಾಗ್ ಬರ್ತಾನೆ ಇರುತ್ತೆ ಗಾಯ್ಸ್. ಯಾಕೆ ಅಂತಂದರೆ ಹಂಗೆ ದಿನದ್ದು ಏನು ಅಪ್ಡೇಟ್ ಇದೆ ಅವತ್ತಿಂದ ಅವತ್ತು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಸೊ ಲಿಂಕ್ ಇರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ ಅಂತಂದರೆ ನೆಕ್ಸ್ಟ್ ನಾಳೆ ಒಂದು ವೀಡಿಯೋ ಇದ್ರದ್ದು ಏನಿದೆ ಫುಲ್ಲು ಡಿಸೈನ್ ನಾನು ನಾಳೆ ಹಾಕಿರ್ತೀನಿ ಅಂತ ಹೇಳಿರ್ತೀನಿ. ಸೊ ಅದ್ರದ್ದು ಟಚ್ ಹಂಗೆ ಬರ್ತಾ ಇರುತ್ತೆ. ಸೊ ಕಂಟಿನ್ಯೂ ಆಗಿ ಇರುತ್ತೆ ಅಂತ ಅಂದ್ಕೊಂಡು ಕಂಟಿನ್ಯೂ ಆಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ. ಸೊ ನಮಗೂ ಕೂಡ ಸಪೋರ್ಟ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ನಮ್ಮ ಒಂದು ವೀಡಿಯೋಸ್ನ. ಯಾಕೆಂದರೆ ಸೊ ಖಾಲಿ ವೀಡಿಯೋಸ್ ಅಂತೂ ಇರಲ್ಲ, ಆಲ್ಮೋಸ್ಟ್ ಏನಾದರೂ ಒಂದು ಇನ್ಫಾರ್ಮೇಷನ್ ವೀಡಿಯೋ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬ್ಲೌಸ್ ಆಗಿರ್ಬೋದು, ಬೇರೆ ಇನ್ನೇನೋ ಒಂದು ಥ್ರೆಡ್ ಆಗಿರ್ಬೋದು, ಮತ್ತು ಬ್ಲೌಸ್ ಡಿಸೈನ್ಗಳು ಆಗಿರ್ಬೋದು, ಒಂಥರ ಯೂನಿಕ್ ಆಗಿರುವಂತಹ ಡಿಸೈನ್ಗಳಿರುತ್ತೆ, ಕಮ್ಮಿ ಬಜೆಟಲ್ಲಿರುತ್ತೆ. ಸೊ ನೋಡಿದವರು ನಾವು ಹಾಕಿಸ್ಬೇಕು ಅಂತಲೂ ಇರ್ತಾರೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮ ಹತ್ರ ಕೊರಿಯರ್ ಆಪ್ಷನ್ ಕೂಡ ಇದೆ, ಆನ್ಲೈನು ಪೇಮೆಂಟ್ ಇರುತ್ತೆ, ಯಾವುದೇ ರೀತಿಯಾದ ಕ್ಯಾಶ್ ಆನ್ ಡೆಲಿವರಿ ಪೇಮೆಂಟ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆಲ್ಮೋಸ್ಟ್ ಕಮ್ಮಿ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಾ ಇರೋರ್ಗಾಗಿರ್ಬೋದು, ಸೊ ಒಂದರ ಆಫರ್ಡಬಲ್ ಪ್ರೈಸಲ್ಲಿರುತ್ತೆ ಡಿಸೈನ್ಗಳಾದ್ರೂ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಹಾಗೆ ಎಲ್ಲ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡ ತುಂಬ ಥ್ಯಾಂಕ್ಸ್. ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಈ ಡಿಸೈನ್ಗಳು ಆಗಿರ್ಬೋದು, ಈ ವಿಡಿಯೋ ಆಗಿರ್ಬೋದು, ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ. ಅಯ್ಯೋ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರಲ್ಲ, ನಮ್ಮ ವೀಡಿಯೋಸ್ ಕೂಡ ಇಷ್ಟಪಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಖುಷಿಯಾಗುತ್ತೆ. ನೆಕ್ಸ್ಟು ವೀಡಿಯೋ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಇದು ನನ್ನ ಶಾಪು ಎಲ್ಲ ಫುಲ್ಲು ಮೆಸ್ಸಿ ಆಗಿದೆ, ಏನೋ ಅಂದ್ಕೊಳ್ಬೇಡಿ. ಇಲ್ಲಿ ಇನ್ನೂ ಅಷ್ಟು ಬಟ್ಟೆಗಳನ್ನ ಕೆಳಗಡೆ ಹಾಗೆ ಇಟ್ಟಿದ್ದೀನಿ. ಸೊ ಈ ಸೈಡ್ ಎಲ್ಲನೂ ಸಹ ಕೆಳಗಡೆ ಹಾಗೆ ಇಟ್ಟಿದ್ದೀನಿ, ಇದ್ರ ಕೆಳಗಡೆ. ಸೊ ಅದನ್ನೆಲ್ಲನೂ ಸಹ ಇಲ್ಲಿ ದೊಡ್ಡದು ಏನು ಮಾಡಿಸಿದ್ದೀನಲ್ಲ ರ್ಯಾಕು, ಇಲ್ಲಿಗೆ ನಾನು ಫಿಲ್ ಮಾಡಬೇಕು ಸ್ವಲ್ಪ. ಸೊ ಅದು ಕೆಲಸ ಇದೆ, ಅದಕ್ಕೋಸ್ಕರ ಹಾಗೇ ಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ಆ ಜಾಗದಲ್ಲಿ ಬಂದುಬಿಟ್ಟು ನಾನು ಥ್ರೆಡ್ಗಳನ್ನ ಜೋಡಿಸ್ಕೊಳ್ಬೇಕು ಅಂತ. ಸೊ ಈ ಪ್ಲೇಸ್ ಇನ್ನಿದೆಯಲ್ಲ, ಇನ್ನೊಂದು ಚಿಕ್ಕ ರ್ಯಾಕು. ಸೊ ಇಲ್ಲಿ ಬಂದುಬಿಟ್ಟು ನಾನು ಬೇರೆ ಸ್ಟೋನ್ಗಳು ಏನಾದರೂ ಎಕ್ಸ್ಟ್ರಾ ಜೋಡಿಸ್ಕೊಳ್ಬೇಕು ಅಂತ ಇದ್ದೀನಿ. ಸೊ ಅಲ್ಲಿ ಮೇಲ್ಗಡೆ ಏನಿದೆ ಫಸ್ಟ್ ಏನು 3 ಕ್ಯಾಬಿನ್ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ನಾನು ಫುಲ್ ಥ್ರೆಡ್ಗಳು ಇಟ್ಕೊಳ್ಳೋಣ ಅಂತ. ಯಾಕೆಂದರೆ ಈ ಮಷಿನ್ ವರ್ಕ್ ಮಾಡಬೇಕಾದ್ರೆ ಈ ಸೈಡ್ ಬಂತು ಅಂದರೆ ನಾನು ಆ ಕಡೆ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪೆಂಡಿಂಗ್ನ ಇಟ್ಟಿದ್ದೀನಿ. ಸೊ ಹಾಗೆ ಅಮ್ಮ ಕೂಡ ಊರಿಂದ ಬಂದಿದ್ದಾರೆ. ಅಮ್ಮನ ಈವ್ನಿಂಗ್ ಚಿಕ್ಕಪೇಟೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನವೀನ್ ಅವರು. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅವರು ಬರ್ತೀನಿ ಅಂತಲೂ ಸಹ ಅವರು ನವೀನ್ ಅವ್ರು ಬರ್ತಾರೆ ಅಂತೇಳ್ಬಿಟ್ಟು ಅವರು ಅಮ್ಮ ಹೇಳಿದ್ದು ಮಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಸಂಡೇ ಬಂದುಬಿಟ್ರು. ಸೊ ಅದಕ್ಕೋಸ್ಕರ ಸ್ವಲ್ಪ ಅದೊಂದು ಇದಾಯಿತು. ಅವರು ಕೂಡ ಸ್ವಲ್ಪ ಒಂದು ಐಟಮ್ನ ತೊಗೊಳ್ಬೇಕು. ಯಾಕೆ ಅಂದರೆ ಸೊ ಅವರು ಕೂಡ ಕೆಲಸನ ಸೇಮ್ ಇದೇ ಕೆಲಸನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಐಟಮ್ಗಳು ಅವ್ರಿಗೂ ಕೂಡ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸರಿ ಅಮ್ಮ ರೆಡಿಯಾಗಿರೋ ಅಂತ ಹೇಳಿ ಹೋಗಿದ್ದಾರೆ. ನೋಡೋಣ, ಬಸ್ಸಿಗೆ ಹೋಗೋದಾದರೆ, ನಾನು ಹೋಗೋದಾದರೆ ಬಸ್ಸಿಗೆ ಹೋಗಬೇಕಾಗುತ್ತೆ. ಸೊ ಅವರಿಬ್ಬರೇ ಹೋಗೋದಾದರೆ ಬೈಕಲ್ಲಿ ಹೋಗಿಬಿಡ್ತಾರೆ. ಸೊ ನನ್ನ ಬ್ರದರ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ದೆ ಅಮ್ಮ. ಸೊ ಬರೋದಾದರೆ ಇಬ್ಬರು ಕೂಡ 4 ಜನನೂ ಬೈಕಲ್ಲೇ ಹೋಗಿ ಬರ್ತೀವಿ. ಸೊ ಜೊತೆಗೆ ಹೋಗಿ ಬಂದಂಗೆ ಆಗುತ್ತೆ ಆಲ್ಮೋಸ್ಟು. ಸೊ ಎಲ್ಲೂ ಕೂಡ ಹೊರಗಡೆ ಹೋಗೋದಿಲ್ಲ ಈ ಕೆಲಸದ ಮಧ್ಯದಲ್ಲಿ. ಊರಿಗೆ ಹೋಗೋದು ಕಮ್ಮಿ,
ಇವಾಗ ನೈಟ್ ಹೋದರೆ ಬೆಳಗ್ಗೆ ಬಂದುಬಿಡ್ತೀವಿ. ಸೊ ನೈಟ್ ಹೋದರೆ ಅವತ್ತಿನ ದಿನ ಇದ್ದು ನೆಕ್ಸ್ಟ್ ಮಾರ್ನಿಂಗ್ ಅಲ್ಲ ಇಲ್ಲಿ ಊರಲ್ಲಿ ಇರ್ತೀವಿ. ಸೊ ಆ ಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ ಆಗೋದಾದರೆ ಸೊ 4 ಜನನೂ ಹೋಗಿ ಬರ್ತೀವಿ. ಸೊ ಬನ್ನಿ, ಇವಾಗ ಒಂದಷ್ಟು ಡಿಸೈನ್ಸ್ ಇದೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರೋಂತಹ ಡಿಸೈನ್ಗಳು. ನಿಮ್ಗೇನಾದರೂ ಇಷ್ಟ ಆದರೆ ಆ ಡಿಸೈನ್ಗಳು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಇನ್ ಕೇಸ್ ವರ್ಕ್ ಮಾಡಿಸ್ಬೇಕು ಅಂದರೆ ಕೊರಿಯರ್ ಆಪ್ಷನ್ ಇದೆ, ಪೋಸ್ಟ್ ಆಪ್ಷನ್ ಇದೆ. ನಿಮ್ಮ ಊರಲ್ಲಿ ಕೊರಿಯರ್ ಇಲ್ಲ ಅಕ್ಕ ಅಂತಂದರೆ ಸಿಟಿಲಿ ಹೋಗಬೇಕು ಅಂದರೆ ಪೋಸ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಹಳ್ಳಿಲೂ ಸಹ ಪೋಸ್ಟ್ ಅಂತೂ ಇದ್ದೇ ಇರುತ್ತೆ. ಹೋಗ್ಬಿಟ್ಟು ನೀವು ಪೋಸ್ಟ್ನ ಮಾಡ್ಬೋದು. ಆಲ್ಮೋಸ್ಟ್ ಪೋಸ್ಟಿಗೆ ಅಷ್ಟೊಂದು ಪ್ರೈಸ್ ಕೂಡ ಆಗಲ್ಲ, ವೆಯ್ಟ್ ಲೆಕ್ಕದಲ್ಲಿ ತೊಗೊಳ್ತಾರೆ, ಪ್ರೈಸ್ ಕೂಡ ಕಮ್ಮಿ ಇರುತ್ತೆ. ಸೊ ಕೊರಿಯರ್ ಅಂತ ಹೋದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಹಳ್ಳಿಯಲ್ಲಿರೋರಿಗೆ. ಸೊ ಆಲ್ಮೋಸ್ಟ್ ಪೋಸ್ಟ್ ಆಪ್ಷನ್ ಅಂತೂ ಎಲ್ಲರಿಗೂ ಸಹ ಇದ್ದೇ ಇರುತ್ತೆ. ಸೊ ಪೋಸ್ಟ್ ಮಾಡೋದೇ ಬೆಸ್ಟ್ ನೀವು. ಸೊ ಇಲ್ಲೊಂದಷ್ಟು ಸೀರೆಗಳನ್ನ ಗುಡ್ಡೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದಷ್ಟು ಡಿಸೈನ್ಗಳಿಗೆ ಸಹ ಇದೆ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿನೇ ತೋರಿಸ್ತೀನಿ ನಿಮಗೆ. ಮತ್ತು ಒಂದು ಹಳೆ ಡಿಸೈನ್ ಕೂಡ ಒಂದಿದೆ, ಯಾಕೆಂದರೆ ಅದು ಅರ್ಜೆಂಟ್ ಇಲ್ಲ ಅಂತ ಹೇಳಿರೋದ್ರಿಂದ ನಾನು ಹಾಗೆ ಪೆಂಡಿಂಗ್ ಇಟ್ಬಿಟ್ಟಿದ್ದೆ ಅದನ್ನು. ತುಂಬಾ ಚೆನ್ನಾಗಿದೆ ಡಿಸೈನು. ನನಗೆ ಪರ್ಸನಲ್ಲಾಗಿ ಸ್ಲೀವ್ಸು ತುಂಬಾ ಇಷ್ಟ ಆಯ್ತು. ಇದು ಫುಲ್ಲು ಡಿಸೈನ್ ತೋರಿಸ್ತೀನಿ ನಿಮಗೆ. ನನಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ನಲ್ಲಿ ನಾನು ಹೇಳಿದ್ನಲ್ಲ, ನನಗೆ ಇವ್ರು ಲಕ್ಕಿ ಕಸ್ಟಮರ್ ಅಂತ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಇವರು ಬ್ಲೌಸ್ ಬಂದಿದೆ ಅಂದರೆ ನಾನು ಹೇಳಿರ್ತೀನಿ ಇವರೊಂಥರ ಲಕ್ಕಿ ಕಸ್ಟಮರ್ ನನಗೆ. ಸೊ ಅವ್ರದ್ದು ಇವ್ರು ಯಾವಾಗಲೂ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ಆಗಿರ್ಬೋದು, ಅಥವಾ ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಬೇಕಾದ್ರೆ ಆಗಿರ್ಬೋದು, ತುಂಬ ಯೂನಿಕ್ಕಾಗಿ ತುಂಬ ಗ್ರ್ಯಾಂಡಾಗಿ ಲುಕ್ ಬರೋ ಥರನೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ನಾನು ಫ್ರಂಟ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ, ಯಾಕಂದರೆ ಲುಕ್ ವೈಸ್ ಬಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರಂಟ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ನಿಮಗೆ. ಇದು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನಿದ್ದಿದ್ದು ಸ್ವಲ್ಪ ಲೈಟು ಡಾರ್ಕ್ ಕಲರ್ ಇದೆ, ನಾನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ. ಸೊ ಈ ಥರ ಡಿಸೈನು. ಸೊ ಇದು ನಾನು ಇನ್ನೂ ಅರ್ಧ ಮಾತ್ರ ಟ್ರಿಮ್ಮಿಂಗ್ ಮಾಡಿರೋದು, ಫುಲ್ಲು ಟ್ರಿಮ್ಮಿಂಗ್ ಮಾಡಿಲ್ಲ. ಈ ಥರ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನು. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ನ ತೆಗೆದು ಇಟ್ಕೊಳ್ಬೋದು. ನಾನು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ಡಿಸೈನು. ನಿಮಗೆ ಸೇಮ್ ಡಿಸೈನ್ ಬೇಕು ಅಂದ್ರೂ ಹೇಳ್ತೀನಿ. ಹಾಗೆ ಇದ್ರಲ್ಲ ಎಂಡಿಂಗಲ್ಲಿ ನಾನು ಪ್ರೈಸ್ ಕೂಡ ಹೇಳಿರ್ತೀನಿ. ಸೊ ಅರ್ಧ ಮಾತ್ರ ಟ್ರಿಮ್ಮಿಂಗ್ ಮಾಡಿದ್ದೀನಿ. ಟ್ರಿಮ್ಮಿಂಗ್ ಮಾಡಿರೋದನ್ನು ಬೇಕಿದ್ರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಇದು ಹ್ಯಾಂಡ್ ವರ್ಕ್ ಅಲ್ಲ, ಮಷಿನ್ ವರ್ಕು. ಈ ಡಿಸೈನ್ ಬಂದುಬಿಟ್ಟು ಹ್ಯಾಂಡ್ ವರ್ಕಲ್ಲೂ ಇದೆ, ಮಷಿನ್ ವರ್ಕಲ್ಲೂ ಇದೆ. ಸೊ ನೀವು ಬೇಕು ಅಂದರೆ ಎರಡರಲ್ಲಿನೂ ಸಹ ಹಾಕ್ಸ್ಕೊಬೋದು. ಬಟ್ ಹ್ಯಾಂಡ್ ವರ್ಕ್ ಅಂತ ಹೋದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರೈಸು. ಇದನ್ನು ನಾನು ಟ್ರಿಮ್ಮಿಂಗ್ ಮಾಡಿಲ್ಲ, ಹಾಗೇ ಇದೆ. ಸೊ ಇದು ಅರ್ಜೆಂಟಾಗಿ ಸ್ಯಾರಿ ಕುಚ್ಚಿದೆ ಅಂತ ಹೇಳಿಬಿಟ್ಟು ನಾನು ಸ್ಯಾರಿ ಕುಚ್ಚು ಕಟ್ಟಲಿಕ್ಕೆ ಕೂತ್ಕೊಂಡೆ. ಇದು ಕೂಡ ಮಷಿನ್ ರನ್ ಆಗ್ತಾ ಇದೆ. ಸೊ ಅದು ಸ್ವಲ್ಪ ಥ್ರೆಡ್ ಖಾಲಿ ಆಗಿರೋ ಥರ ಇದೆ. ಇದನ್ನು ಎಂಡ್ ಮಾಡಿಬಿಟ್ಟು ಅದನ್ನು ರನ್ ಮಾಡಬೇಕು. ಸೊ ಹಾಗೆ ಸ್ಲೀವ್ಸು, ವಾವ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಜವಾಗ್ಲೂ ನನಗೆ ಫಿನಿಶಿಂಗ್ ಆಗಬೇಕಾದ್ರೆ ಇದು ಯಾವ ಥರ ಬರುತ್ತೋ ಹೆಂಗಿಲ್ಲೋ ಅನ್ನೋ ಥರ ಆಗಿಬಿಟ್ಟಿತ್ತು ನಿಜವಾಗ್ಲೂ ನನಗೆ ಈ ಡಿಸೈನ್ ಬಂದುಬಿಟ್ಟು. ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಸೊ ನಾನೊಂದು ಬ್ಲೌಸ್ ವರ್ಕ್ ಹಾಕ್ಸ್ಕೊಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ ನಿಜವಾಗ್ಲೂ. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಿಮಗೆ ಫುಲ್ 2 ಸ್ಲೀವ್ಸ್ನೂ ಸಹ ತೋರಿಸ್ತಾ ಇದ್ದೀನಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಹತ್ತಿರದಿಂದ ಬೇಕಿದ್ರೆ ತೋರಿಸ್ತೀನಿ ನೋಡಿ. ಸೊ ಅದು ಏನಾಗಿದೆ ಅಂತಂದರೆ ಬ್ಲ್ಯಾಕ್ ಬ್ಲೌಸು ಅವರು ಒಂದು 2-3 ಕಲರ್ನ ಗೋಲ್ಡು ವಿತ್ ಗ್ರೀನು ವಿತ್ ಡಾರ್ಕ್ ಪಿಂಕು, ಸೊ ಅದನ್ನು ಕಾಂಬಿನೇಷನ್ ಮಾಡಿಸ್ಕೊಂಡು ವರ್ಕ್ನ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ಈ ಬ್ಲೌಸ್ನವ್ರಿಗೆ ಕೊಡೋಕೆ 1% ಇಷ್ಟ ಇಲ್ಲ, ಅಷ್ಟು ಇಷ್ಟ ಆಗಿದೆ ನನಗೆ. ಸೊ ನೋಡಬೇಕು. ಈ ಥರ ಬಂದಿದೆ. ಸೊ ಇದೊಂದು ಬ್ಲೌಸು. ಸೊ ಇನ್ನೂ 2 ಇರೋದೇನಿದೆ ಅದನ್ನು ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಏಕೆಂದರೆ ಅದು ಲೈಟ್ ಕಲರಲ್ಲಿ ಇರೋದ್ರಿಂದ ಬ್ಲೌಸ್ಗೂ ಮತ್ತು ಬ್ಲೌಸ್ ಕಲರ್ಸು ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಬ್ಯಾಕ್ ಕ್ಯಾಮ್ರಾದಲ್ಲಿನೇ ತೋರಿಸ್ತೀನಿ ನಿಮಗೆ. ಹಾಗೆ ಇದೊಂದು ಡಿಸೈನ್ನ ತೋರಿಸಿದ್ದೆ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೂ ವರ್ಕ್ ಆದಮೇಲೂ ಸಹ ತೋರಿಸಿದ್ದೆ, ಸ್ಟಿಚ್ ಆದಮೇಲೂ ಸಹ ತೋರಿಸಿದ್ದೆ. ಈ ಬ್ಲೌಸ್ ಡಿಸೈನ್ ಬಂದುಬಿಟ್ಟು ಬರೀ ವಿಡಿಯೋದಲ್ಲಿನೇ ನೋಡಿಬಿಟ್ಟೇ ಒಂದು 3-4 ಬ್ಲೌಸು ಬುಕ್ಕಿಂಗ್ ಆಗಿದೆ. ಸೊ ಇಲ್ಲೇನು ಸ್ಲೀವ್ಸಲ್ಲಿ ಲೈನ್ ಬಂದಿದೆಯಲ್ಲ, ಇಲ್ಲಿ ಗೋಲ್ಡ್ ಕಲರ್ ಜರಿನ ಕೇಳಿದ್ದಾರೆ ಅಷ್ಟೇ. ಸೊ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಡಿಸೈನ್ ಇದು. ಸೊ ಈ ಥರ
ಸೊ ಇದನ್ನು ನಾವು 1000 ರುಪೀಸ್ಗೆ ಫಿಕ್ಸ್ ಮಾಡ್ತಿದ್ದೀನಿ. ಪ್ರೈಸ್ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಡಿಸೈನು. ಯಾರಾದರೂ ಬೇಕು ಅಂದರೆ ಹಾಕ್ಸ್ಕೊಳ್ಬೋದು. ಹಾಗೆ ಇದ್ರದ್ದು ಪ್ರೈಸ್ ಹೇಳಲಿಲ್ಲ ನಾನು. ಸೊ ಇದ್ರದ್ದು ಏನಿದೆಯಲ್ಲ ಪ್ರೈಸು ಈ ಬ್ಲೌಸ್ದು, ಸೊ ಈ ಬ್ಲೌಸು ಪ್ರೈಸ್ ಬಂದುಬಿಟ್ಟು ನಾನು 1800 ರುಪೀಸ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬಾ ಟೈಮಿಂಗ್ ಇಡಿಸುತ್ತೆ. ಇದು ಫುಲ್ಲು ಬ್ಲೌಸ್ ಬಂದುಬಿಟ್ಟು ನಾನು ಒಂದು ದಿನ ಫುಲ್ಲು ಹಾಕಿದ್ದೀನಿ. ಸ್ಟಾರ್ಟಿಂಗ್ ಬೆಳಿಗ್ಗೆ ಬಂದಾಗಿಂದ ಹಿಡಿದು ನೈಟ್ವರೆಗೂ ಹಾಕಿದ್ದೀನಿ ಇದನ್ನು ನಾನು. ಸೊ ನಂದು ಏನು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಟೈಮಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಗಾಯ್ಸ್. ಯಾರಾದರೂ ಮಷಿನ್ ಇದ್ದು ವರ್ಕ್ ಮಾಡೋರಿದ್ರು ಟೈಮಿಂಗ್ಸ್ನ ಚೆಕ್ ಮಾಡಿ, ಗೊತ್ತಾಗುತ್ತೆ. ಟೈಮಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಹೋಗಿ ಡಿಸೈನ ನೋಡ್ಕೊಂಡು ಬನ್ನಿ, ನಾನು ಆಮೇಲೆ ಸಿಗ್ತೀನಿ. ಈ ಡಿಸೈನ್ ಬಂದು ಅವರೇ ಓನ್ನಾಗೆ ಇಷ್ಟಪಟ್ಟು ನನಗೆ ಇದೇ ಡಿಸೈನ್ ಬೇಕು ಅಂತ ಕೇಳಿದರು. ತುಂಬಾ ಚಿಕ್ಕದಾಗಿ ಬಂದ್ರೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಬಟ್ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಲೈಟ್ ಬೇಬಿ ಪಿಂಕು ವಿತ್ ಸ್ವಲ್ಪ ಕನಕಾಂಬ್ರ ಕಲರ್ ಬರುತ್ತೆ. ಇದು ಪಿಂಕ್ ಅಂತಲೇ ಅಂದ್ಕೊಳ್ಳಿ, ನೋಡೋಕ್ಕೆ ಪಿಂಕ್ ಥರನೇ ಕಾಣಿಸ್ತಾ ಇದೆ. ಸೊ ಇದೇನಂತಂದರೆ ಫೋನಲ್ಲಿ ತೋರಿಸ್ಬೇಕಾದ್ರೆ ಸ್ವಲ್ಪ ಲೈಟ್ ಕಲರ್ ಕಾಣಿಸುತ್ತೆ ಅಷ್ಟೇ. ಬ್ಲೌಸ್ ಬಂದು ಸ್ವಲ್ಪ ಡಾರ್ಕ್ ಕಲರಲ್ಲೇ ಇದೆ, ಸ್ಕೈ ಬ್ಲೂ ಕಲರು. ಇದು ಫ್ರಂಟು ನಾರ್ಮಲಾಗೇ ಬರುತ್ತೆ. ಇದು ಫ್ರಂಟ್ ನೆಕ್ಕಲ್ಲೇ ಇಡಿಸಿರೋದು. ಅವ್ರು ಬ್ಯಾಕ್ ಹುಕ್ಕಲ್ಲಿ ಇಡಿಸಿಲ್ಲ. ಫ್ರಂಟ್ ಹುಕ್ ಬೇಕು ಅಂತ ಕೇಳಿದರು. ಬಟ್ ಬ್ಯಾಕ್ ಬಂದುಬಿಟ್ಟು ಅಥವಾ ಕಟ್ಟೋ ಥರನ ಅಥವಾ ಲಾಡಿನೋ ಬೇಡ, ನನಗೆ ಕ್ಲೋಸಲ್ಲೇ ಇರಬೇಕು ಅಂತ ಹೇಳಿದರು. ಸೊ ಇಲ್ಲಿ ಒಂದು ಗಂಡ ಬೇರುಂಡದು ಚಿತ್ರ ಬರುತ್ತೆ. ಇದು ಸ್ಲೀವ್ಸು ಇದೇ ಥರನೇ ಬರೋದು. ಇನ್ನು ಸ್ವಲ್ಪ ದೊಡ್ಡ ಪುಟ್ಟ ಬೇಕು ಅಂದ್ರೂ ಹಾಕ್ಬೋದು. ಬಟ್ ಇದು ಇದೇ ಥರನೇ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಕ್ಕ ಅದರಲ್ಲಿ ಏನಿದೆಯೋ ಅದನ್ನೇ ಹಾಕಿ ಅಂತ ಕೇಳಿ ಹೋಗಿದ್ರು ಅವರು. ನೋಡಿ, ಸ್ಟೋನ್ ಚೈನ್ ಇಲ್ಲ, ಬಾಲ್ ಚೈನ್ ಇಲ್ಲ, ಬರೀ ಸ್ಟೋನ್ ಮಾತ್ರನೇ ಹಾಕಿರೋದು. ನಾವು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಬಂದು ಇದು ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಈ ವರ್ಕ್ನ ಹಾಕ್ತಾ ಇದ್ದೆ. ಸೊ ಇದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಡಿಸೈನು ಸ್ಕ್ಯಾಲಪ್ಸ್ ಡಿಸೈನ್ ಬರುತ್ತೆ, ಬೋಟ್ ನೆಕ್ಕಲ್ಲಿ ಬರುತ್ತೆ. ಇದು ಫ್ರಂಟ್ ಹುಕ್ಕಲ್ಲೇ ಇದನ್ನು ಸಹ ಹಾಕ್ಸಿರೋದವರು. ನೀವು ಬ್ಯಾಕ್ ಹುಕ್ಕಲ್ಲಾದ್ರೂ ಸಹ ಹಾಕ್ಸ್ಬೋದು. ಬಟ್ ಇದು ಫ್ರಂಟ್ ಹುಕ್ಕಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಲೀವ್ಸ್ಗೆ ಬಂದಿರೋಂತಹ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನಿನ್ನು ನಾನು ಹಾಕಿಬಿಟ್ಟು 2 ಡೇಸ್ ಆಗಿದೆ ಅಷ್ಟೇ. ಅವರು ಹೇಳಿದ್ದು ಟೈಮಿಗೆ ಬರಲಿಲ್ಲ ಅವ್ರು ಇಸ್ಕೊಂಡು ಹೋಗೋಕ್ಕೆ. ಬಟ್ ಇದೇ ಡಿಸೈನು 4 ಬುಕ್ಕಿಂಗ್ ಆಗಿದೆ, ಸೇಮ್ ಡಿಸೈನು. ಬಟ್ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಟಿಚ್ಚಿಂಗು ಸಹ ಇದೇನು ಡಿಸೈನ್ ಬಂದಿದೆಯಲ್ಲ ಸ್ಕ್ಯಾಲಪ್ಸ್ ಡಿಸೈನು ಅದೇ ಥರನೇ ಮಾಡ್ಕೊಬೇಕು. ಅದಾದಮೇಲೆ ಸೇಮ್ ಏನು ಬ್ಲೌಸ್ ಡಿಸೈನ್ ತೋರಿಸಿದ್ನಲ್ಲ ಅದೇ ಡಿಸೈನ್ಗೆ ಸ್ಯಾರಿ ಕುಚ್ಚು ಕೂಡ ಹೇಳಿ ಹೋಗಿದ್ರು ಅವರು. ಸೊ ಇವತ್ತು ಶೆಡ್ಯೂಲ್ಡಲ್ಲಿ ನಂದು ಸ್ಟಿಚಿಂಗ್ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿ ಕುಚ್ಚು ನಾನೇ ಹಾಕಿದೆ. ಬೇಬಿ ಕುಚ್ಚು ಕೇಳಿರೋದ್ರಿಂದ ಅವರು ನಾರ್ಮಲ್ ಬೇಬಿ ಕುಚ್ಚನ್ನೇ ಹಾಕಿ ಕೊಟ್ಟಿದ್ದೆ ಡಬಲ್ ಕಲರಲ್ಲಿ. ಸೊ ಬೀಡ್ಸ್ ಏನೂ ಯೂಸ್ ಮಾಡಿಲ್ಲ. ಹೋದ್ಸಲ ಬೀಡ್ಸ್ ಯೂಸ್ ಮಾಡಿದ್ದೆ ಅವ್ರು ಕೊಟ್ಟಿರೋಂತಹ ಸ್ಯಾರಿಗೆ. ಬಟ್ ಈ ಸಲ ಯಾವುದೇ ರೀತಿಯಾದ ಬೀಡ್ಸ್ ಯೂಸ್ ಮಾಡಿಲ್ಲ. ಒಂದು ಸ್ಯಾರಿಗೆ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇತ್ತೀಚೆಗೆ ಬೇಬಿ ಕುಚ್ಚು ಕ್ರೋಶಾ ಡಿಸೈನ್ಗಳಿಗಿಂತ. ಸೊ ಅದಕ್ಕೆ ನಾನು ಏನು ದಾರ ಹಾಕ್ಕೊಳ್ತೀನಲ್ಲ ಆ ಸ್ಕೇಲ್ನ ನಾನು ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಕೆಳಗಡೆ ತಂದೇ ಇರಲಿಲ್ಲ. ಸೊ ಈಗ ಯಾರು ಮತ್ತೆ ಸ್ಟೆಪ್ಸ್ ಹತ್ಕೊಂಡು 4th ಫ್ಲೋರ್ವರೆಗೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೊ ನನ್ನ ಚಿಕ್ಕ ಮಷಿನ್ನು ಫ್ರೇಮ್ಗೆ ನಾನು ದಾರ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಬಿಟ್ರೆ ಸಂಜೆ ಅಮ್ಮ ಜೊತೆ ಚಿಕ್ಕಪೇಟೆ ಹೋಗ್ಬೋದು ಅಂತ ಹೇಳಿಬಿಟ್ಟು. ಸೊ ಆದ್ರೂ ಆಗಲಿಲ್ಲ. ಇನ್ನೊಂದು ಹಾಫ್ ಸ್ಯಾರಿ ಅಷ್ಟು ಮಿಕ್ಬಿಡ್ತು. ಬಂದುಬಿಟ್ಟು ಹಾಕೋಕ್ಕೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಈಗ ವಾಯ್ಸ್ ಓವರ್ ಆದ್ರೂ ಈಗ ಬೆಳಿಗ್ಗೆ ಎದ್ಬಿಟ್ಟು ನಾನು ಬೆಳಗ್ಗೆನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಒಂದೊಂದು ಥರ ಇರುತ್ತೆ. ಎಲ್ಲ ಟೈಮು ನಮಗೆ ಅಡ್ಜಸ್ಟ್ ಆಗೋಲ್ಲ, ಟೈಮಿಂಗ್ ನಾವು ಅಡ್ಜಸ್ಟ್ ಆಗಬೇಕು. ಸೊ ಅದನ್ನಂತೂ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇತ್ತೀಚೆಗೆ. ಈಗ ಬೇಗ 25 ಅವರ್ಸ್ ಆಗುತ್ತಂತೆ, ಬೇಗ ಆದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟಿತ್ತು ನನಗೆ. ಇನ್ನೂ 1 ಅವರ್ ಎಕ್ಸ್ಟ್ರಾ ಸಿಗುತ್ತೆ ಕೆಲಸ ಮಾಡೋಕ್ಕೆ ಅಂತ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಕುಚ್ಚು ಯಾವ ಥರ ಬಂತು ಎಲ್ಲನೂ ಸಹ ತೋರಿಸ್ತೀನಿ ನಿಮಗೆ. ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್. ಹಾಗೆ ವ್ಯೂಸ್ ಕೊಟ್ಟು ಅಂದರೆ
ಫುಲ್ ವಿಡಿಯೋ ಎಂಡ್ವರೆಗೂ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆಗಿ ಲೈಕ್ ಮಾಡಿದ್ರೆ ನಮಗೂ ಕೂಡ ಎನರ್ಜಿನೇ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ವಿಡಿಯೋಸು ಇಷ್ಟಪಟ್ಟು ನೋಡ್ತಾರೆ ಅಲ್ವಾ ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಸಹ ನಮಗೂ ಕೂಡ ಖುಷಿ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಟಾಟಾ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.